ಸಿದ್ದು ಅವರೇ, ವೀರೇಶ್ ಕಾಂಡಮೆಂಟ್ಸ್ಗೆ ಒಂದು 10 ಡಬ್ಬ ಹಾಕಿ, ಹಾಗೆ ಅನ್ನಪೂರ್ಣ ಸ್ಟೋರ್ಸ್ಗೆ ಒಂದು 15. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಏನು ಈ ನಡುವೆ ಇವಳು ಆವಾಗವಾಗ ಸುಮ್ಮನೆ ಬರ್ತಾಳೆ ಅಂತನಾ? ಹೇ, ಯಾಕಕ್ಕ ಏನೇನೋ ಮಾತಾಡ್ತಿದ್ಯಾ? ಇದು ನಿನ್ನ ಮನೆ, ನೀನು ಯಾವಾಗ ಬೇಕಾದರೂ ಬಾ, ಯಾವಾಗ ಬೇಕಾದರೂ ಹೋಗು. ಈ ಬಡವನ ಮನೇಲಿ ನೀನು ಖುಷಿ ಸಿಗುತ್ತೆ ಅನ್ನೋದಾದರೆ ನೀನು ಬಾನಂತನ ಇಲ್ಲೇ ಮಾಡೋಣ. ಏನಂತೀರಿ ಮೇಡಮ್ರೆ? ಹಾಂ, ಅಂಥ ಅವಕಾಶ ಯಾರು ಬೇಡ ಅಂತಾರೆ. ಸಿಂಚನ, ನೀನು ರೆಡಿ ಆಗೋಕ್ಕೂ ಮುಂಚೆ ನಾವೇ ರೆಡಿಯಾಗಿರ್ತೀವಿ. ಅಯ್ಯೋ ನೋಡು, ಹಾಗೆ ಮಾತಾಡ್ಕೊಂಡು ನಿಲ್ಸಿದ್ದೀನಿ. ಬಾ ಬಾ ಕೂತ್ಕೊ. ನಿನಗೇನಾದರೂ ಕುಡಿಯೋಕ್ಕೆ ತರಲ್ಲ? ಏನು ಬೇಡ ಭಾವನಾ. ಸಿದ್ದು ಅವರೇ, ಡಬ್ಬ ಹಾಕಿ ಕೇಳಿದ್ದೀನಿ. ಯಾಕಕ್ಕ ಮುಖದಲ್ಲಿ ಖುಷಿನೇ ಇಲ್ಲ? ಮತ್ತೇನಾದರೂ ಆಯ್ತಾ? ನನ್ನ ಜೀವನದಲ್ಲಿ ಖುಷಿ ನೆಮ್ಮದಿ ಎರಡೂ ದೂರ ಹೊಟ್ಟೋಯ್ತು. ಮತ್ತಿನ್ನು ಹೇಗೆ ಖುಷಿಯಾಗಿರೋಕ್ಕೆ ಸಾಧ್ಯ? ಹೇಯ್, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ನಮ್ಮವರು ತಮ್ಮವರು ಅಂತ ನಂಬಿದವರೇ ನಮಗೆ ಮೋಸ ಮಾಡಿದ್ರೆ ಖುಷಿಯಾಗಿರೋಕ್ಕಾಗತ್ತಾ? ಅಪ್ಪ ಅಮ್ಮನಿಗಿಂತ ನಾನು ಜಾಸ್ತಿ ನಂಬಿದ್ದು ಹರಿನ. ಅವರೇ ಮೋಸ ಮಾಡಿದ್ರೆ ನಾನು ಅದನ್ನು ಹೇಗೆ ತಡ್ಕೊಳ್ಳಿ? ಸಿಂಚನ, ಈಗ ಅಂಥದ್ದು ಏನಾಯಿತು? ಇನ್ನೇನಾಗಬೇಕು ಭಾವನಾ? ನಾವೆಲ್ಲರೂ ಅಂದ್ಕೊಂಡಾಗೆ ಹರಿ ಯಾವ ಬಾಂಬೆಗೂ ಇಂಟರ್ವ್ಯೂಗೆ ಹೋಗಿಲ್ಲ. ಅವನು ಇದೇ ಊರಲ್ಲಿದ್ದ. ಇಲ್ಲೇ ರೂಮ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ಕೊಂಡು ಮಜಾ ಮಾಡ್ಕೊಂಡಿದ್ದ. ಅವನ ಮನೆಗೆ ವಾಪಸ್ ಬಂದು ಎಲ್ಲರ ಮುಂದೆ ತಪ್ಪು ಒಪ್ಕೊಂಡ. ನಾನು ಯಾವ ಇಂಟರ್ವ್ಯೂಗೂ ಹೋಗಲಿಲ್ಲ, ಇಲ್ಲೇ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡಿದ್ದೆ. ಸಿಂಚನ, ಈ ವಿಷಯ ನಮಗೆ ಆಗಲೇ ಗೊತ್ತಿತ್ತು. ಆದರೆ ನೀನಿರೋ ಪರಿಸ್ಥಿತಿನಲ್ಲಿ ಇದನ್ನೆಲ್ಲ ನಿನಗೆ ಹೇಳಿದ್ರೆ ನಿನಗೆ ಇನ್ನಷ್ಟು ನೋವಾಗುತ್ತೆ ಅಂತ ನಾವು ಹೇಳಲಿಲ್ಲ. ಇದು ಯಾವಾಗ ಗೊತ್ತಾದರೂ ಬೇಜಾರು ನೋವು ಆಗೇ ಆಗುತ್ತಲ್ವ ಭಾವನಾ? ಪುಣ್ಯ ಏನಂದರೆ ಅವನಾಗವನೇ ಬಂದು ಒಪ್ಕೊಂಡ. ಮೇ ಬಿ ನಿಮ್ಮಿಬ್ಬರಿಗೂ ಈ ವಿಷಯ ಮುಂಚೆನೇ ಗೊತ್ತಿರೋದ್ರಿಂದ ಆ ಭಯಕ್ಕೆ ತಪ್ಪು ಒಪ್ಕೊಂಡ ಅನ್ಸತ್ತೆ. ಇಲ್ಲಾಂದ್ರೆ ಅದೇನು ಕತೆ ಕಟ್ತಿದ್ನೋ, ಇನ್ನು ಅದೇನು ಮೋಸ ಮಾಡ್ತಿದ್ನೋ. ಅಕ್ಕ, ಹಿಂಗೆಲ್ಲ ಆಯಿತು ಅಂತ ನೀನು ಬೇಜಾರಾಗ ಇರಬೇಡ್ವೆ. ಇಲ್ಲ ಕಣೋ, ನನಗೇನು ಬೇಜಾರಾಗಿಲ್ಲ. ಇದಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಆಗುತ್ತಾ? ಮುಂದೆ ಇನ್ನು ದೊಡ್ಡದು ಅದೇನೇನು ಫೇಸ್ ಮಾಡಬೇಕೋ ಏನೋ, ಅದೆಲ್ಲದಕ್ಕೂ ತಯಾರಾಗ್ತಾ ಇದ್ದೀನಿ. ಅವನ್ನ ಆಯ್ಕೆ ಮಾಡ್ಕೊಂಡಿರೋದೆ ನಾನು. ಆಯ್ಕೆನೇ ತಪ್ಪಾಗಿದೆ. ಆ ತಪ್ಪು ಸರಿ ಹೋಗುತ್ತೆ ಅನ್ನೋ ಭರವಸೆಗಿಂತ ಮುಂದೆ ಏನು ಬರುತ್ತೋ ಅದನ್ನು ಫೇಸ್ ಮಾಡಬೇಕು ಅನ್ನೋ ಧೈರ್ಯ ತಗೋತಾ ಇದ್ದೀನಿ. ಮತ್ತು ಅಷ್ಟೇ ಕಾನ್ಫಿಡೆಂಟಾಗೂ ಇದ್ದೀನಿ. ಯೋಚನೆ ಮಾಡಬೇಡಕ್ಕ. ಈಗ ನಡೆದಿರೋ ಘಟನೆಯಿಂದ ಅವ್ರು ಬದಲಾಗ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನಿಮ್ಗಳಿಗಿರ್ಬೋದೇನೋ, ಆದರೆ ನನಗೆ ಎಲ್ಲ ನಂಬಿಕೆನೂ ಹೊಟ್ಟೋಗಿದೆ. ಒಂದು ಮಾತಿದೆ ಗೊತ್ತಾ ಸಿದ್ದು? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ದೆ ಅಂತ. ಆವಾಗಲೇ ಬುದ್ಧಿ ಕಲಿತಿರೋನು ಈಗ ಬುದ್ಧಿ ಹೇಳಿದ್ರೆ ತಿತ್ಕೊಂಡ್ಬಿಡ್ತಾನ? ಸರಿ, ನಾನಿನ್ನು ಹೊರಡ್ತೇನೆ. ಸಿಂಚನ, ಈಗಷ್ಟೇ ಬಂದಿದ್ಯಾ? ಈಗಾಗಲೇ ಹೊರಡ್ತಿದ್ಯಲ್ಲ. ಇನ್ನೂ ಒಂದು ಸ್ವಲ್ಪ ಹೊತ್ತಿತ್ತು ಹೋಗು. ಒಂಟಿಯಾಗಿದ್ದರೆ ಈ ವಿಷಯಗಳೆಲ್ಲ ನಿನ್ನನ್ನು ಕಾಡ್ತಾ ಇರುತ್ತೆ. ಬೇಕಿದ್ರೆ ಮನೆಗೆ ಫೋನ್ ಮಾಡಿ ಇಲ್ಲಿ 1-2 ದಿನ ಇದ್ದು ಬರ್ತೀನಿ ಅಂತ ಹೇಳು. ಹೌದಕ್ಕ, ಮೇಡಮ್ ಅವ್ರು ಹೇಳ್ತಾ ಇರೋದು ಸರಿಯಾಗಿದೆ. ನೀನು ನಮ್ಮ ಜೊತೆ ಇದ್ದರೆ ನಮಗೂ ಧೈರ್ಯ ಇರುತ್ತೆ. ಇಲ್ಲೇ ಇರೇ. ಬೇಡ, ಈ ದುಃಖ ನನ್ನೊಳಗಡೆನೇ ಇರಲಿ. ನಾನಿಲ್ಲಿದ್ದು ಆ ಕೊರಗು ನಿಮ್ಗಳಿಗೆಲ್ಲ ಯಾಕೆ ಬೇಕು ಹೇಳಿ? ನೋಡಿ, ನಿಮ್ಮ ಜೊತೆ ಮಾತಾಡಿದ್ನಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ನಿಸ್ತು. ನಾನು ಬರ್ತೀನಿ, ಆಯಿತಾ? ಏಯ್ ಇರು, ನಾನೇ ಡ್ರಾಪ್ ಮಾಡ್ತೀನಿ.
ಪ್ಲೀಸ್ ಇದ್ದು ಬೇಡ. ಒಂಟಿಯಾಗಿರ್ಬೇಕು ಅಂತ ಅನ್ನಿಸ್ತಾ ಇದೆ. ಒಂಟಿಯಾಗಿ ನಡ್ಕೊಂಡು ಹೋದ್ರೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನ್ಸುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ ಸಿದ್ದು ಅವರೇ, ಸಿಂಚನನಿಗೆ ಈ ವಿಷಯ ಗೊತ್ತಾಗಿದ ತಕ್ಷಣ ಅವಳಿಗೆ ತುಂಬ ಬೇಜಾರಾಗುತ್ತೆ ಅಂತ. ಇದೆಲ್ಲ ಆಗ್ತಿರೋದು ಆ ಹರೀಶ್ನಿಂದಾನೆ. ಅವನು ಬದಲಾಗೋವರೆಗೂ ಸಿಂಚನನ ಜೀವನ ಸರಿ ಹೋಗಲ್ಲ. ಮಗು ಹುಟ್ಟಾದ್ಮೇಲಾದರೂ ಅವನು ಬದಲಾಗ್ತಾನ ಅಂತ ನೋಡಬೇಕು. ನೀಲು, ಯಾಕಮ್ಮ ಕಣ್ಣೀರು? ನನಗೆ ಈ ಜಾಗಕ್ಕೆ ಬಂದ್ರೇ ಅಣ್ಣ ನೆಮ್ಮದಿ ಸಿಗೋದು. ಆಗಿರೋದನ್ನೆಲ್ಲ ಮರೆತು ನೀನು ಆ ಮನೇಲಿ ನೆಮ್ಮದಿಯಾಗಿದೆಯಾ ಅಂದ್ಕೊಂಡಿದ್ದೆ. ಅಣ್ಣ, ನನಗೆ ಅಷ್ಟೆಲ್ಲ ಅನ್ಯಾಯ ಮಾಡಿರೋರ ಮನೆಯಲ್ಲಿ ಎಲ್ಲನೂ ಮರೆತು ನಾನು ಹೇಗಣ್ಣ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ? ನಾನು ಆ ಮನೆಗೆ ಸೊಸೆಯಾಗಿ ಹೋಗಿರೋದು ಆ ಮನೆನ ಬೆಳಗೋದಿಕ್ಕಲ್ಲ, ಸರ್ವನಾಶ ಮಾಡೋದಕ್ಕೆ. ಅವರೆಲ್ಲ ಎಲ್ಲನೂ ಮರೆತು ನೆಮ್ಮದಿಯಾಗಿರ್ಬೋದು, ಆದರೆ ನನ್ನ ಮನಸ್ಸಲ್ಲಿ ಇನ್ನೂ ಆ ಜ್ವಾಲಾಮುಖಿ ಹತ್ತೆ ಉರಿತಾ ಇದೆ. ಅದು ಯಾವಾಗ ಸ್ಫೋಟ ಆಗತ್ತೆ ಅಂತ ಗೊತ್ತಿಲ್ಲ ಅಣ್ಣ. ಅದಕ್ಕಿಂತ ಮುಂಚೆ ನಾನೆಲ್ಲದಕ್ಕೂ ರೆಡಿ ಆಗ್ತಾ ಇದ್ದೀನಿ. ಮೊದಲನೇದಾಗಿ ಅವ್ರ ಮಗ ಸಿದ್ದೇಗೌಡ, ಅವನನ್ನು ಅವರಿಂದ ದೂರ ಮಾಡಿದ್ದೀನಿ. ಈಗ ಅವ್ರ ಮಗಳು ಸಿಂಚನ ಈ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ. ಅವಳೀಗ ತುಂಬ ಗರ್ಭಿಣಿ. ನನ್ನ ಪ್ರತೀಕಾರನ ತೀರಿಸ್ಕೊಳ್ಳೋದಕ್ಕೆ ಇದೇ ಒಳ್ಳೆ ಸಮಯ ಅಣ್ಣ. ಏನಮ್ಮ ಹೇಳ್ತಾ ಇದೀಯ ನೀಲು? ಹೌದಣ್ಣ, ಆ ಸಿಂಚನ ಹೊಟ್ಟೆಯಲ್ಲಿ ಅವ್ರ ವಂಶದ ಕುಡಿ ಬೆಳೀತಾ ಇದೆ. ಅದಕ್ಕೆ ಅವರೆಲ್ಲ ತುಂಬ ಸಂತೋಷವಾಗಿದ್ದಾರೆ. ಆ ಸಂತೋಷನ ಕೊನೆಗಾಣಿಸ್ಬೇಕಂದ್ರೆ ಆ ವಂಶದ ಕುಡಿ ಹೊರಗಡೆ ಬರಬಾರ್ದು.